ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುದ್ದಿಯತ್ತ ಹೋಗೋದಕ್ಕಿಂತ ಮುಂಚೆ ನಮ್ಮ ಮೂವರು ಪ್ರತಿನಿಧಿಗಳು ಇವತ್ತಿನ ಅಪ್ಡೇಟನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆಯಿಂದ ದೆಹಲಿಯಿಂದ ನಟೇಶ್, ನಮ್ಮ ದೆಹಲಿ ಪ್ರತಿನಿಧಿ, ಇವತ್ತಿನ ಬೆಳವಣಿಗೆ, ದೆಹಲಿಯಲ್ಲಿ ಆಗುವಂಥ ಮೂಮೆಂಟ್ಸ್, ಜೊತೆಗೆ ಅಲ್ಲಿನ ಕಾರ್ಯಕ್ರಮದ ಸಿದ್ಧತೆಗಳು, ಪೋರ್ಟ್ಫೋಲಿಯೋ ಹೇಗೆಲ್ಲ ಇದೆ, ಮೈತ್ರಿ ಪಟ್ಟಾಭಿಷೇಕಕ್ಕೆ ತಂತ್ರಗಾರಿಕೆಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಚುರುಕುಗೊಳಿಸಲಾಗಿದೆ. ಮತ್ತೊಂದು ಕಡೆ CBIನಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನಿಂಗ್ ಕೂಡ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಅಜಯ್ CID ಕಚೇರಿಯಿಂದ. ಮತ್ತೊಂದು ಕಡೆ ಮಹದೇವಪ್ಪ ಅವರು ಕೊಟ್ಟಿರುವಂಥ ಹೇಳಿಕೆ, ಆ ಹೇಳಿಕೆ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾಗಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ಬಹಳ ಮುಖ್ಯವಾದಂಥ ದಿನ. ಯಾಕೆ ಭಾನುವಾರವೇ ಅಂತ ಬಂದಾಗ ಅದಕ್ಕೊಂದಷ್ಟು ದಿನ, ಗಳಿಗೆ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಇವತ್ತು ಸಂಜೆ 7:15 ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇವರ ಜೊತೆಯಲ್ಲಿ ಕೆಲ ಸದಸ್ಯರು ಕೂಡ ಪ್ರಮಾಣ ವಚನಕ್ಕೆ ಅವರು ಕೂಡ ಸಾಕ್ಷಿಯಾಗಲಿದ್ದಾರೆ. ಅದ್ದೂರಿ ಪಟ್ಟಾಭಿಷೇಕಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಇಡೀ ವಿಶ್ವದ ಚಿತ್ತ ನೆಟ್ಟಿರೋದು ಇವತ್ತು ನರೇಂದ್ರ ಮೋದಿಯವರ ಪದಗ್ರಹಣದತ್ತ. ಪ್ರಮಾಣ ವಚನಕ್ಕೂ ಮುನ್ನ ರಾಜ್ಘಾಟ್ಗೆ ಭೇಟಿ ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ನಮಿಸಿ ಆ ಬಳಿಕ ಅವರು ತೆರಳುತ್ತಾರೆ. ಸದೈವ್ ಅಟಲ್ಗೂ ಕೂಡ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಮಾಜಿ ಪ್ರಧಾನಿ ವಾಜಪೇಯಿ ಅವರ ಸಮಾಧಿಗೆ ನಮನವನ್ನು ಸಲ್ಲಿಸಿ ಆಲ್ರೆಡಿ ಅವರು ತೆರಳುತ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಪದಗ್ರಹಣಕ್ಕಿಂತ ಮುಂಚೆ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮ ನೋಡಿ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಅವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರೀಯ ಯುದ್ಧ ಸ್ಮಾರಕ ಕೂಡ ಅವರು ಭೇಟಿಯನ್ನು ಕೊಡಲಿದ್ದಾರೆ. ನೋಡಿ, ಇವತ್ತು ಈ ಒಂದು ಬೆಳವಣಿಗೆಗೆ ನರೇಂದ್ರ ಮೋದಿಯವರು ಸಾಕ್ಷಿಯಾಗಿದ್ದು ಅಂದು ಲಕ್ಷ್ಮಣ್ ರಾವ್ ಅವರ ಭಾಷಣದಿಂದಾಗಿ. ಅವರನ್ನು ವಕೀಲ್ ಸಾಹೇಬ್ ಅಂತ ಕೂಡ ಕರೀತಾ ಇದ್ರು ಅಂತ. ಅವರ ಭಾಷಣವನ್ನು ಕೇಳಿ ಆಗ 8 ವರ್ಷದ ನರೇಂದ್ರ ದಾಮೋದರ್ ದಾಸ್ ಮೋದಿಯವರು ಭಾಷಣ ಎಲ್ಲ ಕೇಳಿದ ಬಳಿಕ ಅದರಿಂದ ಪ್ರೇರಿತರಾಗಿ ಹೋಗಿ ಅವರು ಲಕ್ಷ್ಮಣ್ ರಾವ್ ಅವ್ರನ್ನ ಭೇಟಿ ಮಾಡಿ ಆಗ ಅವ್ರು ಹೇಳಿದ್ರಂತೆ, ನೀನು ಮುಂದೆ ಒಂದೊಳ್ಳೆ ಉತ್ತಮವಾದಂಥ ಭವಿಷ್ಯ ಇದೆ ಅಂತೇಳಿ. ಆಗಲಿಂದಲೇ ಆಧ್ಯಾತ್ಮಿಕ ಚಿಂತನೆಯನ್ನು ಶುರು ಮಾಡಿಕೊಂಡಿದ್ರು. ಒಂದು ರೀತಿಯಲ್ಲಿ ಅವರ ತಾಯಿ ಹೇಳ್ಕೊಂಡಿದ್ರು ಒಂದು ಇಂಟರ್ವ್ಯೂನಲ್ಲಿ, ನಮಗೆ 13ನೇ ವರ್ಷದಲ್ಲಿದ್ದಾಗ ನರೇಂದ್ರ ದಾಮೋದರ್ ದಾಸ್ ಆವಾಗ ಎಣ್ಣೆಯಲ್ಲಿ ಖರೀದಿ ಮಾಡಿದಂಥ ಊಟಗಳನ್ನು ಬಿಟ್ಬಿಡ್ತಾ ಇದ್ರು, ಉಪವಾಸ ಇರೋದಕ್ಕೆ ಶುರು ಮಾಡ್ತಾಯಿದ್ರು. ಇದೆಲ್ಲ ಈ ರೀತಿಯಾಗಿ ಏನಕ್ಕೆ ಮಾಡ್ತಾ ಇರ್ತಾರೆ, ಆಧ್ಯಾತ್ಮಿಕವಾಗಿ ಆಗಿನಿಂದಲೇ ಅವರನ್ನು ರೂಢಿಸ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಹಾಯ್ವಾಲ ತಂದೆಗೆ ಸಹಕಾರಿ ಆಗಲಿ ಅಂತೇಳಿ ರೈಲ್ವೆ ಸ್ಟೇಷನಲ್ಲಿ ಸಹಾಯ ಮಾಡಿಕೊಂಡಿದ್ದು. ಅದಾದ ಬಳಿಕ RSS ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಗುಜರಾತ್ನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಎಲ್ಲೋ ಹಿಮಾಚಲ ಪ್ರದೇಶದಲ್ಲಿ ಏನೋ ಮಾಡಿಕೊಂಡಿದ್ರು. ಇವತ್ತು ವಾಜಪೇಯಿಯವರ ಸಮಾಧಿಗೆ ನಮನವನ್ನು ಮಾಡ್ತಾ ಇದ್ದಾರಲ್ಲ, ಅದೇ ವಾಜಪೇಯಿಯವರು ಅವತ್ತು ಕರೀತಾರೆ ಬಾಯ್ಲಿ ಡೆಲ್ಲಿಗೆ ಅಂತೇಳಿ. ಇವ್ರಿಗೆ ಏನಕ್ಕೆ ಅಂತ ಗೊತ್ತಿರೋದಿಲ್ಲ. ದೆಹಲಿಗೆ ಹೋದಾಗ ಗಂಟೆ ಮುಟ್ಟೆ ಕಟ್ಕೊಂಡು ಗುಜರಾತ್ಗೆ ಹೊರಡಕ್ಕೆ ರೆಡಿ ಆಗಿ ವಾಪಸ್ ಹೊರಡಕ್ಕೆ ರೆಡಿ ಆಗಿ. ಹಿಮಾಚಲ ಪ್ರದೇಶದಲ್ಲಿ ಎಲೆಕ್ಷನ್ ಟೈಮಲ್ಲಿ ಅದು ಸ್ವಲ್ಪ ಓಡಾಡಿ ಒಂದು ರೀತಿಯಲ್ಲಿ ಉತ್ತಮವಾದಂಥ ಫಲಿತಾಂಶಕ್ಕೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ. ಹೊರಡು ಗಂಟೆ ಮುಟ್ಟೆ ಕಟ್ಕೊಂಡು ಗುಜರಾತ್ಗೆ ಅಂತೇಳಿ ಏನಕ್ಕೆ ಹೋಗಬೇಕು ಗೊತ್ತಿಲ್ಲ. ಹೋಗ್ತಿದ್ದಂಗೆ ಮುಖ್ಯಮಂತ್ರಿಯಾಗಿ ಶಾಸಕರಾಗದೆ ಯಾವುದೇ ಒಂದು ಸದಸ್ಯತ್ವವನ್ನು ಪಡೆಯದೆ ನೇರವಾಗಿ ಮಂತ್ರಿ ಆದಂಥ ದಾಖಲೆಯನ್ನು ನಿರ್ಮಾಣ ಮಾಡ್ತಾರೆ. ಅದಾದ ಬಳಿಕ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎಲೆಕ್ಷನ್ ನಿಂತು ಗೆದ್ದು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಂಟಿನ್ಯೂ ಮಾಡ್ತಾರೆ. ಆದರೆ ಮಂತ್ರಿ ಆದಮೇಲೆ ಕೂಡ ಅವರು ಅಷ್ಟು ಸುಲಭ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಇವತ್ತು ಗುಜರಾತ್ ಮಾಡೆಲ್ ಏನಿದೆ
ಆ ಗುಜರಾತ್ ಮಾಡೆಲ್ ಇಲ್ಲಿಯವರೆಗೂ ಕೂಡ ಕರೆದುಕೊಂಡು ಬಂದು ನಿಲ್ಲಿಸಿದೆ. ಗುಜರಾತ್ನಲ್ಲಿ ಅಟೆಮಸ್ಟ್ರಿಪ್ಪ ಅದು ಎಲ್ಲ ಸ್ಕೂಲ್ ಹೈಸ್ಕೂಲಲ್ಲೇನೋ ಇದ್ವಿ, ಗುಜರಾತ್ನಲ್ಲಿ ಭೂಕಂಪ ಆಗೋಗಿದ್ಯಂತೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗಿದ್ಯಂತೆ ಅಂತಂದಾಗ ಅವರೇ ಮಂತ್ರಿಯಾಗಿದ್ರು. ಅದೆಲ್ಲವನ್ನು ಕೂಡ ಮೆಟ್ಟಿ ಅಲ್ಲಿ ಒಂದು ಫಿನಿಕ್ಸ್ನಂತೆ ಗುಜರಾತನ್ನು ಮತ್ತೆ ಡೆವಲಪ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಆಗಿರಲಿಲ್ಲ. ಅದಾದ ಮೇಲೆ ಕೊರೋನಾ ಟೈಮ್ ಪ್ರಧಾನಿ ಆದಮೇಲೆ ಅಷ್ಟು ಸುಲಭ ಇರಲಿಲ್ಲ. ಎರಡನೇ ಬಾರಿ ಪ್ರಧಾನಿ ಆದ ಬಳಿಕ ಕೊರೋನಾ ಬರುತ್ತೆ. ಇಡೀ ವಿಶ್ವಕ್ಕೆ ಭಾರತ ಏನು ಅಂತೇಳಿ ಪ್ರೂವ್ ಮಾಡುವಂಥ ಒಬ್ಬ ಧೀಮಂತ ವ್ಯಕ್ತಿತ್ವ. ವ್ಯಾಕ್ಸಿನ್ ಅವರನ್ನು ಇಡೀ ವಿಶ್ವಕ್ಕೆ ಕಳಿಸ್ಕೊಡ್ತಾರೆ. ಇವತ್ತು ಯಾರು ಏನೇ ಮಾತಾಡ್ಬೋದು. ಅವರು ಪ್ರಧಾನಿ ಹುದ್ದೆಯಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರಿಗೂ ಕೂಡ ಇದ್ದರು, ಅವರು ಕೂಡ ಒಂದಷ್ಟು ಆರ್ಥಿಕ ತಜ್ಞರು ಕೂಡ ಹೌದು. ಆರ್ಥಿಕವಾಗಿ ಅವರು ಎಷ್ಟೆಲ್ಲ ಬೆಳವಣಿಗೆಯನ್ನು ಮಾಡಿದ್ರು ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ವಿಚಾರ. ನರೇಂದ್ರ ಮೋದಿ ಅವರಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ನಾಯಕತ್ವದ ಗುಣಗಳಿದೆ, ಲೀಡರ್ಶಿಪ್ ಇದೆ, ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವಂಥ ಗುಣಗಳಿದೆ. ಇದೆಲ್ಲವೂ ಕೂಡ ನೋಡಿ, ಅವರು ಜ್ಯೋತಿಷಿಗಳು ಅವತ್ತು ಹೇಳಿದ್ರಂತೆ, ಇವರು ಒಬ್ಬ ಮುಂದೊಂದು ದಿನ 13ನೇ ವಯಸ್ಸಲ್ಲಿ ಯಾಕೆ ಈ ಥರ ಮಾಡ್ತಾ ಅಂತ ಆಗಲೇ ಹೇಳ್ಬೇಕಾದ್ರೆ ಉಪವಾಸ ಇರ್ತಾಯಿದ್ರು, ಊಟ ಬಿಟ್ಬಿಡ್ತಾಯಿದ್ರು, ಖರೀದಿ ಮಾಡಿದ ಅಂದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು ಮುಟ್ತಾ ಇರಲಿಲ್ಲ. ಯಾಕೆ ಈ ಥರ ಅಂತ ಜ್ಯೋತಿಷಿಗಳು ಕೇಳಿದಾಗ ಅವರ ಮುಂದೊಂದು ದಿನ ಒಂದು ಉತ್ತಮವಾದಂಥ ಭವಿಷ್ಯ ಇದೆ, ಒಬ್ಬ ರಾಜಕೀಯ ಮುಖಂಡನಾಗಿ ಬೆಳೀತಾರೆ. ಆದರೆ ಇಲ್ಲಿಯವರೆಗೂ ತಂದು ನಿಲ್ಲಿಸುತ್ತೆ ಅವರನ್ನು ಅಂತ ಯಾರು ಕೂಡ ಅಂದ್ರಲ್ಲ. ಈಗ ಅವ್ರು ಆಗಲೇ ಹೇಳಿದಂತೆ ಇವರು ಸನ್ಯಾಸತ್ವವನ್ನು ಅನುಸರಿಸ್ತಾರೆ ಅಂತೇಳಿ ಇವತ್ತು 3.2 ಅವ್ರಿಗೂ ಬಂದು ನಿಂತಿದೆ. ಇವತ್ತಿನ ಈ ಒಂದು ಪದಗ್ರಹಣ ಅಷ್ಟು ಸುಲಭ ಇರಲಿಲ್ಲ, ಯಾಕೆಂದರೆ ಇವತ್ತರ ಫುಲ್ ಮೆಜಾರಿಟಿ ಇರಲಿಲ್ಲ. ನಾವು ಈ ಸಂದರ್ಭದಲ್ಲಿ ಅದ್ರ ಹಿಂದೆ ಇರೋಂಥ ಪರಿಶ್ರಮದ ಬಗ್ಗೆನೂ ಮಾತಾಡಬೇಕು. ಭಾಳ ಮುಖ್ಯವಾಗಿ ಮತ್ತೆ ನಾವು ಮಾತಾಡೋದನ್ನ ಕೇಳ್ಕೊಂಡು ನಾಳೆ ಯಾರಾದರೂ ಕರೆದ ಅಡುಗೆನ ಬಿಟ್ಬಿಟ್ಟು ನಾನು ಪ್ರಧಾನಿ ಆಗ್ತೀನಿ ಅನ್ಕೊಂಡ್ಬಿಟ್ರೆ ಆಗಲ್ಲ. ಅದ್ರ ಹಿಂದೆ ಇರೋಂಥ ಪರಿಶ್ರಮ ಏನಿತ್ತಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ನರೇಂದ್ರ ಮೋದಿ ಅವರು ಸಂಘಟನೆಯಿಂದ ಅಧಿಕಾರದವರೆಗೂ ಯಾವ ರೀತಿ ಬಂದರು ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ನಾಗೇಂದ್ರ ಬಾಬು ಅವರು ಹೇಳ್ತಾ ಇದ್ದಂಗೆ ಭಾಳ ಮುಖ್ಯವಾಗಿ ಸಂಘಟನೆಯಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಿ, ಜೊತೆಗೆ ದೇಶದ ಹಿತಕ್ಕಾಗಿ ಯಾವಾಗಲೂ ಸರ್ವಸನ್ನದ್ಧವಾಗಿರ್ತೀನಿ ಅಂತ ಮೊನ್ನೆ ಮೋದಿ ಅವರು ಮಾತಾಡುವಂಥ ಟೈಮ್ನಲ್ಲಿ ಹೇಳ್ತಾರೆ. NDA ಒಕ್ಕೂಟ ಸಭೆ ನಡೆಯುವಾಗ 10 ವರ್ಷ ಕೆಲಸ ಮಾಡಿದಂತಹದ್ದೇನಿದೆ ಅದು ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ ಅಂದರು. ಅಂದರೆ ಇನ್ನೂ 5 ವರ್ಷ, ಮುಂಬರುವ 5 ವರ್ಷಗಳಲ್ಲಿ ಇನ್ನೂ ಎಂತೆಂಥ ಯೋಜನೆಗಳನ್ನು ಜಾರಿಗೆ ತರ್ತಾರೆ, ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ವಿಕಸಿತ ಭಾರತ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಹೀಗೆ 10 ಹಲವು ಘೋಷಣೆಗಳ ಮೂಲಕ ಕೆಲಸ ಮಾಡಿದ್ದೀವಿ ಅನ್ನುವಂತಹ ವಿಶ್ವಾಸವನ್ನು ಮೋದಿ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು 5 ವರ್ಷಗಳ ಕಾಲ ಏನು ಮಾಡ್ತೀವಿ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿ. ಸೊ ಈಗಾಗಲೇ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬಹಳ ಬಹಳ ಕಾತರದಿಂದ ಇಡೀ ವಿಶ್ವ ಕಾಯ್ತಾ ಇದೆ. ಸರಿಯಾಗಿ 7:15 ಇವತ್ತು ಸಂಜೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಮತ್ತೊಮ್ಮೆ ಪ್ರಧಾನಿಯಾಗಿ ದೇಶ ವಿದೇಶದ ಗಣ್ಯರ ಸಮ್ಮುಖದಲ್ಲಿ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಹಾಗಿದ್ರೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಯಾರೆಲ್ಲ ಬರ್ತಾರೆ, ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ವಿಶ್ವಬಂಧು ಭಾರತದಲ್ಲೇ ಮೋದಿ 3.0 ಶಕೆ. मैं नरेंद्र दामोदर दास मोदी ईश्वर की शपथ लेता हूं. 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ. ಲೋಕಸಭಾ ಚುನಾವಣೆಯಲ್ಲಿ ಆಘಾತಕಾರಿ ಗೆಲುವು ಕಂಡು ಆಂಧ್ರದ ನಾಯ್ಡುಗಾರರು ಬಿಹಾರದ ನಿತೀಶ್ ಬಾಬು ಜೊತೆಗೂಡಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಪಟ್ಟಕ್ಕೇರಲು ಡ್ರೀಮ್ ಆಗಿ ರೆಡಿಯಾಗಿದ್ದಾರೆ. ನಮ್ಮ ಜೊತೆ ಇಡೀ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರಲಿದ್ದು ಮೊದಲೆರಡು ಅವಧಿಗಿಂತ ಬಲು ಡಿಫರೆಂಟ್ ಆಗಿ ಪದಗ್ರಹಣಕ್ಕೆ ನಮೋ ಸಿದ್ಧರಾಗಿದ್ದಾರೆ. ಸತತ 3ನೇ ಬಾರಿ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಂದು ರಾತ್ರಿ 7:15ಕ್ಕೆ ತಮ್ಮ ಸಂಪುಟ ಸದಸ್ಯರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದರೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಸತತ 3ನೇ ಬಾರಿಗೆ ಪ್ರಧಾನಿಯಾದ ಮೊದಲ ಪ್ರಧಾನಿ ಎಂಬ ಕೀರ್ತಿಗೆ ಮೋದಿ ಭಾಜನರಾಗಲಿದ್ದಾರೆ.
ನೆರೆಯ ರಾಷ್ಟ್ರದ ರಾಜಕೀಯ ಗಣ್ಯರಿಗೆ ಆಹ್ವಾನ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದೇಶ ವಿದೇಶದ ಗಣ್ಯಾತಿ ಗಣ್ಯರು ಸಮಾರಂಭಕ್ಕೆ ಆಹ್ವಾನಿಸಲ್ಪಟ್ಟಿದ್ದು ಬರೋಬ್ಬರಿ 8,000 ಮಂದಿಗೆ ಆಹ್ವಾನವನ್ನ ನೀಡಲಾಗಿದೆ. ಮೋದಿ ಪದಗ್ರಹಣಕ್ಕೆ 8,000 ಜನರಿಗೆ ಆಹ್ವಾನವನ್ನ ನೀಡಲಾಗಿದ್ದು ವಿದೇಶಿ ನಾಯಕರು, ಸಾಧಕರು, ಶ್ರಮಿಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಉತ್ತರಾಖಂಡದ ಸುರಂಗದಲ್ಲಿದ್ದ ರಕ್ಷಣಾ ತಂಡಕ್ಕೆ ಕೂಡ ಇನ್ವೈಟ್ ಮಾಡಲಾಗಿದೆ. ಒಂದೇ ಭಾರತ್ ಮೆಟ್ರೋ ಟ್ರೈನ್ ಸಿಬ್ಬಂದಿಗೂ ಕೂಡ ಇನ್ವೈಟ್ ಮಾಡಿದ್ದು ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುರೇಖಾ, ಬುಡಕಟ್ಟು ಸಾಧಕಿಯರು, ತೃತೀಯ ಲಿಂಗಿ ಸಾಧಕರು, ಸ್ವಚ್ಛತೆ ಹಾಗೂ ಸೆಂಟ್ರಲ್ ವಿಸ್ತಾ ಯೋಜನೆಯ ಕಾರ್ಮಿಕರು, ಸರ್ವಧರ್ಮಗಳ 50ಕ್ಕೂ ಹೆಚ್ಚು ಧಾರ್ಮಿಕ ನಾಯಕರಿಗೆ ಆಹ್ವಾನ ಪತ್ರಿಕೆಯನ್ನ ನೀಡಲಾಗಿದೆ. ಇನ್ನು ವಿದೇಶಿ ಗಣ್ಯರು ಬರ್ತಾರಂತೆ. ಮೋದಿ ಪ್ರಮಾಣವಚನ ಸಮಾರಂಭಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ಭೂತಾನ್ನ ರಾಜ ಜಿಗ್ಮೆ ಕೇಸರ್, ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ಪ್ರಚಂಡ, ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮ್ ಸಿಂಘೆ, ಮಾಲ್ಡೀವ್ಸ್ ಅಧ್ಯಕ್ಷ ಮಹಮ್ಮದ್ ಮುಹಿಜು, ಮಾರಿಷಸ್ನ ಪ್ರಧಾನಿ ಪ್ರವಿಂದ ಜುಗ್ನೌತ್, ಸಿಸೆಲ್ಲಾ ಉಪಾಧ್ಯಕ್ಷ ಮಹಮ್ಮದ್ ಆಫೀಫ್ ಆಗಮಿಸಲಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 7 ಸುತ್ತಿನ ಭದ್ರತೆಯನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಡ್ರೋನ್ ಹಾರಾಟವನ್ನ ನಿಷೇಧಿಸಲಾಗಿದೆ. ರಾಷ್ಟ್ರಪತಿ ಭವನ, ಪ್ರಧಾನಮಂತ್ರಿ ನಿವಾಸ, ಸುಪ್ರೀಂ ಕೋರ್ಟ್ ಕಟ್ಟಡ, ರಾಯಭಾರಿಗಳ ಕಚೇರಿ ಸೇರಿದಂತೆ ಮತ್ತಿತರ ಕಡೆ ವಿಮಾನ ಹಾರಾಟಕ್ಕೂ ನಿರ್ಬಂಧವನ್ನ ವಿಧಿಸಲಾಗಿದೆ. ಅನುಮಾನಾಸ್ಪದವಾಗಿ ತಿರುಗಾಡುವ ವ್ಯಕ್ತಿಗಳ ಚಲನವಲನಗಳ ಬಗ್ಗೆ ಹದ್ದಿನ ಕಣ್ಣಿಡಲಾಗಿದೆ. ಗುಜರಾತ್ ಸಿಎಂ ಹಾಗೂ ದೇಶದ ಪ್ರಧಾನಿಯಾಗಿ ಸತತ 22 ವರ್ಷಗಳಲ್ಲಿ ಬಿಜೆಪಿಯ ಬಹುಮತದ ಸರ್ಕಾರವನ್ನ ಮುನ್ನಡೆಸಿದ್ದ ಮೋದಿ ಮೊದಲ ಬಾರಿಗೆ ಮೈತ್ರಿ ಸರ್ಕಾರವನ್ನ ಮುನ್ನಡೆಸಲು ಸಜ್ಜಾಗಿದ್ದಾರೆ. ಮೈತ್ರಿ ಧರ್ಮ ಪಾಲನೆಯನ್ನ ಗಮನದಲ್ಲಿಟ್ಟುಕೊಂಡು ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ನಮೋ ಮಾಡಬೇಕಿದೆ. ನರೇಂದ್ರ ದಾಮೋದರ ದಾಸ್ ಮೋದಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನರೇಂದ್ರ ಮೋದಿಜಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್ ಕಳೆದ 1 ವಾರದಿಂದ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ದೆಹಲಿಯಿಂದನೇ ಕ್ಷಣ ಕ್ಷಣದ ಅಪ್ಡೇಟನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಕೂಡ ಇವತ್ತು ಅಲ್ಲಿಂದ ಲೈವ್ ಮಾಹಿತಿಯನ್ನು ಕೊಡೋದಕ್ಕೆ ರಂಜಿತ್ ರೆಡಿಯಾಗಿದ್ದಾರೆ. ರಂಜಿತ್ ಈಗಲೂ ಕೂಡ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗುಡ್ ಮಾರ್ನಿಂಗ್. ಹೇಗಿದೆ ದೆಹಲಿ ರಾಷ್ಟ್ರ ರಾಜಧಾನಿ? ನೋಡಿ, ಒಂದು ಜನರಿಗೆ ಕುತೂಹಲ ಇರುತ್ತೆ, ಒಂದು ಪ್ರಧಾನಮಂತ್ರಿ ಪದಗ್ರಹಣ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಆ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಹೇಗೆಲ್ಲ ಕಾಣೋದಕ್ಕೆ ಸಿಗುತ್ತೆ, ಸಿದ್ಧತೆಗಳು ಏನೆಲ್ಲ ಮಾಡ್ಕೊಂಡಿರ್ತಾರೆ ಅಂಥೇಳಿ ಒಂದು ಕುತೂಹಲ ಇರುತ್ತೆ. ಎಕ್ಸ್ಪ್ಲೇನ್ ಮಾಡ್ಬೋದಾ ರಂಜಿತ್, ಹೇಗಿದೆ ಇವತ್ತು ದೆಹಲಿ, ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಗುಡ್ ಮಾರ್ನಿಂಗ್. ಇವತ್ತಿನ ಈ ಕಾರ್ಯಕ್ರಮ ಏನಿದೆಯಲ್ಲ, ಐತಿಹಾಸಿಕ ಕಾರ್ಯಕ್ರಮ, ಈ ಕಾರ್ಯಕ್ರಮ ಭಾರತದ ಮಟ್ಟಿಗೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಪ್ರಜಾಪ್ರಭುತ್ವ, ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ನಮ್ಮ ಭಾರತದಲ್ಲಿ ಗುಜರಾತಿನ ಚಾಯ್ವಾಲಾ ಒಬ್ಬ ಇಂದು 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೆ ಏರ್ತಾ ಇರುವಂಥ ಸಂದರ್ಭ ಇದು. ಪ್ರಜಾಪ್ರಭುತ್ವದ ಒಂದು ರೀತಿಯ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಒಂದು ವೈವಿಧ್ಯತೆ ಇದು. ಇವತ್ತಿನ ಸಮಾರಂಭ ಬಹಳ ವಿಶೇಷವಾಗಿರುತ್ತೆ. ಇವತ್ತಿನ ಸಮಾರಂಭಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೆಹಲಿಯ ಆಯಕಟ್ಟಿನ ಜಾಗಗಳಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 2,500ಕ್ಕೂ ಹೆಚ್ಚು ಪೊಲೀಸ್ ಮತ್ತೆ ಅರೆಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. 3 ಹಂತದಲ್ಲಿ ಭದ್ರತೆಯನ್ನ ಮಾಡಲಾಗಿದೆ. ಹೊರಗಿನ ಹಂತದಲ್ಲಿ ದೆಹಲಿ ಪೊಲೀಸ್ ಇರ್ತಾರೆ, ಹಾಗೆ ಅಂದ್ರೆ ಹೊರಗಿನ ಒಂದು ಕೋಟೆ ಅನ್ನೋ ರೀತಿಯಲ್ಲಿ, ಹಾಗೆ ಮಧ್ಯದ ಕೋಟೆಯಲ್ಲಿ ಅಲ್ಲಿ ಅರೆಸೇನಾ ಪಡೆಗಳು ಸಂಪೂರ್ಣವಾಗಿ ಬಂದೋಬಸ್ತನ್ನ ಮಾಡ್ತಾರೆ. ಹಾಗೆ ಒಳಗಿನ ಆ ಒಂದು ಬಂದೋಬಸ್ತ್ ಲೇಯರ್ ಅಂತ ಏನು ಹೇಳ್ತೀವಿ, ಅಲ್ಲಿ ರಾಷ್ಟ್ರಪತಿ ಭವನದ ಭದ್ರತಾ ಸಿಬ್ಬಂದಿಗಳಿದ್ದು ಸಂಪೂರ್ಣವಾದಂಥ ಭದ್ರತೆಯನ್ನು ಕೊಡ್ತಾರೆ. ಇವತ್ತು ಮೋದಿ ಕೇವಲ ದೇಶಕ್ಕೆ ಮಾತ್ರ ನಾಯಕರಾಗಿ ಪ್ರೊಜೆಕ್ಟ್ ಆಗಿಲ್ಲ, ಜಾಗತಿಕ ನಾಯಕರಾಗಿ ನರೇಂದ್ರ ಮೋದಿ ಅವರು ಇವತ್ತು ಹೊರಹೊಮ್ಮಿದ್ದಾರೆ. ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕ ಅಂತ ಹೇಳಿದ್ರೆ ಅದು 18ನೇ ಲೋಕಸಭೆ ಏನಿದೆ, ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನವಾಗಿ ಅಧಿಕಾರವನ್ನ ಸ್ವೀಕರಿಸುವಂತ ಸಮಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 7:15 ಆ ಧನುರ್ ಲಗ್ನ ಶುಭ ಸಮಯದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ನಾಗೇಂದ್ರ ಬಾಬು, ಒಂದು ಸಣ್ಣ ವಿಶ್ಲೇಷಣೆಯನ್ನು ನಾವು ಮಾಡೋಣ.
ಮಾತಾಡೋಣ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು ಅಂತ ಹೇಳಿ ನೋಡಿದ್ರೆ, ಆಗ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರು ಬಂದಿದ್ರು, ಹಾಗೆ ಭೂತಾನ್ನ ಪ್ರಧಾನಿ ಶೆರಿಂಗ್ ತೋಬ್ಗೆ ಬಂದಿದ್ರು, ಹಾಗೆ ಮಾಲ್ಡೀವ್ಸ್ನ ಅಧ್ಯಕ್ಷರು ಕೂಡ ಬಂದಿದ್ರು. ಈಗ 2024ರ ಈ ಅಧಿಕಾರದ ಪ್ರಮಾಣ ವಚನ ಸಮಯದಲ್ಲಿ ನಮ್ಮ ಮತ್ತೆ ಮಾಲ್ಡೀವ್ಸ್ ನಡುವೆ ಅಷ್ಟೊಂದು ಮುಖ ಮುನಿಸು ಅಂತ ಹೇಳ್ತೀವಲ್ಲ, ಆ ರೀತಿ ಒಂದಿದೆ. ಆದರೂ ಕೂಡ ಮಾಲ್ಡೀವ್ಸ್ನ ಪ್ರಧಾನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಮತ್ತಾರ್ಯಾರು ಬರ್ತಾರೆ ಅಂತ ಹೇಳಿ ನೋಡಿದ್ರೆ, ಈ ಬಾರಿ ನೇಪಾಳದ ಪ್ರಧಾನಿ ಪುಷ್ಪಕುಮಾರ್ ಪಹಲ್ ಅವರು ಆಲ್ರೆಡಿ ಬಂದಿದ್ದಾರೆ, ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರು ಬಂದಿದ್ದಾರೆ, ಶ್ರೀಲಂಕಾದ ಅಧ್ಯಕ್ಷ ರಾನಿಲ್ ವಿಕ್ರಮ್ ಸಿಂಘೆ ಬಂದಿದ್ದಾರೆ, ಹಾಗೆ